ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ನಾನು ಸೂಪರಾಗಿದ್ದೀನಿ. ನೀವು ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಮಾಘ ಮಾಸ ಅಂತಾನೇ ಇದ್ವಿ. ಮಾಘ ಮಾಸ ಮುಗದೇ ಹೋಯಿತು ಅಲ್ವಾ? ಅಮಾವಾಸ್ಯೆ ದಿವಸ ಸ್ಟಾರ್ಟ್ ಆದ ಪ್ರಕ್ರಿಯೆ ಅಂದರೆ ಮೌನಿ ಅಮಾವಾಸ್ಯೆ ದಿನ ಎಲ್ಲರೂ ಒಂದು ಹೊಳೆಯಲ್ಲಿ ಮಿಂದು ಪುನೀತರಾಗಬೇಕು ಅನ್ನುವಂಥದ್ದು ಒಂದು ಪ್ರತೀತಿ. ಅಂದರೆ ಮೌನಿ ಅಮಾವಾಸ್ಯೆ ಮಾಘ ಮಾಸದ ಹಿಂದಿನ ಅಮಾವಾಸ್ಯೆ ಅಲ್ವಾ? ಆ ಅಮಾವಾಸ್ಯೆಯಿಂದ ಪ್ರಾರಂಭವಾಗುವಂಥ ಪ್ರಕ್ರಿಯೆ ಈ ಅಮಾವಾಸ್ಯೆಗೆ ಮುಕ್ತಾಯವಾಗುತ್ತೆ ಮಾಘ ಮಾಸ. ಈ ಮಾಘ ಬಹಳ ಪುಣ್ಯಕರವಾದಂತಹ ಮಾಸ ಅಂತ ಎಲ್ಲ ರೀತಿಯಿಂದನೂ ಹೇಳಲ್ಪಟ್ಟಿದೆ. ಹಾಗೆ ಎಲ್ಲ ದೇವಾದಿ ದೇವತೆಗಳೆಲ್ಲರೂ ಈ ಮಾಸದಲ್ಲಿ ನದಿ ತೀರದಲ್ಲಿ ನದಿಯಲ್ಲಿ ಮಿಂದು ಪುನೀತರಾಗ್ತಾರೆ. ಗಂಗಾ ಮಾತೆ ಆವಾಹನೆಯಾಗಿರ್ತಾಳೆ ಪ್ರತಿ ಹನಿ ನೀರಲ್ಲೂ ಕೂಡ ಅನ್ನುವಂತಹ ಒಂದು ಪ್ರತೀತಿ ಇದು ತಲಾಂತರದಿಂದ ಇದೆ. ಅನೇಕ ಸ್ಮೃತಿ ಪುರಾಣಗಳಲ್ಲಿ ಇದು ಕಂಡು ಬಂದಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಪುನೀತರಾಗಿ ಗಂಗಾ ನದಿಯಲ್ಲಿ ಮಿಂದು ನಮ್ಮ ಪಾಪಕರ್ಮಗಳನ್ನೆಲ್ಲ ತೊಳೆದುಕೊಂಡು ಶುಭ್ರರಾಗಿ ಪುಣ್ಯವಂತರಾಗಿ ಹೊಸ ಜೀವನವನ್ನು ಪ್ರಾರಂಭ ಮಾಡೋದಕ್ಕೆ ಸನ್ನದ್ಧರಾಗಿದ್ದೀವಿ. ಹೌದು, ಈ ಹಂತದಲ್ಲೇ ಶಿವರಾತ್ರಿ ಆಚರಣೆ ಕೂಡ ಬರುತ್ತೆ. ಶಿವರಾತ್ರಿ ಉಪವಾಸ ಮಾಡ್ತೀವಿ. ಉಪವಾಸ ಏನು? ಉಪವಾಸ ಅಂದರೆ ಜೊತೆಯಲ್ಲಿ ವಾಸ. ಯಾರ ಜೊತೆಯಲ್ಲಿ? ಭಗವಂತನ ಜೊತೆಯಲ್ಲಿ. ಶಿವ ಅತ್ಯಂತ ಭಕ್ತರ ಮೇಲೆ ಅತ್ಯಂತ ಪ್ರೀತಿನ ಇಟ್ಕೊಂಡಿರುವಂಥವನು. ಏನು ಮಾಡಬೇಕಾದಿಲ್ಲ ಶಿವನಿಗೆ. ನಾವು ಅನೇಕ ವ್ರತಗಳನ್ನ ನೋಡ್ತೀವಿ, ಬೇಕಾದಷ್ಟು ವ್ರತಗಳನ್ನ ಮಾಡ್ತೀವಿ. ಬೇರೆ ಬೇರೆ ವ್ರತಗಳಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಉಪಾಸನೆಗಳು ನಡೀತಾ ಹೋಗುತ್ತೆ. ಹಾಗೆ ಅನೇಕ ಆಡಂಬರದ ಪೂಜೆಗಳೆಲ್ಲ ಆಗಬೇಕಾಗಿದೆ. ಆದರೆ ಶಿವನಿಗೆ ಆಡಂಬರದ ಪೂಜೆ ಇಷ್ಟ ಇಲ್ಲ ಬಂಧುಗಳೇ. ಶಿವ ಕೇಳೋದು ನಿರ್ಮಲವಾದ ನಿಷ್ಕಲ್ಮಶವಾದ ಭಕ್ತಿಯನ್ನು, ಆ ನಿಷ್ಕಲ್ಮಶವಾದ ಪ್ರೀತಿಯನ್ನು ಶಿವ ಬೇಡ್ತಾನೆ ಹೊರತು ಮತ್ತೇನೂ ಇಲ್ಲ. ಶಿವನಿಗಾಗಿ ಏನೂ ಮಾಡಬೇಕಾದಿಲ್ಲ, ಏನು ಹೂವು ಹಣ್ಣು ಏನೂ ಕೇಳೋದಿಲ್ಲ. ಅವನು ಕೇವಲ ಒಂದೆರಡು ಬಿಲ್ಪತ್ರೆಯ ದಳಗಳನ್ನು ಇಟ್ಟರೆ ಸಾಕು, ಪುನೀತನಾಗ್ಬಿಡ್ತಾನೆ, ತುಂಬ ಖುಷಿ ಪಟ್ಬಿಡ್ತಾನೆ. ಭಕ್ತರಿಗೆ ಬಹಳ ಬೇಗ ಒಲಿಯುವವನು ಶಿವ ಶಂಕರ. ಹಾಗಾಗಿ ಶಿವನಿಗೆ ತುಂಬೆ ಹೂವು ಗೊತ್ತಲ್ವ? ಆ ತುಂಬೆ ಹೂವು ಶಿವನಿಗೆ ಬಹಳ ಪ್ರೀತ್ಯರ್ಥವಾದಂಥದ್ದು. ತುಂಬೆ ಹೂವು ಅಲ್ಲಲ್ಲಲ್ಲೇ ಬಿಡುವಂಥದ್ದು. ಕಾಡು ಗಿಡ ಅಲ್ಲಲ್ಲೇ ಬಿಡುತ್ತೆ ನೋಡು, ಅಂಥ ಹೂವು ನನಗೆ ಕೊಟ್ಟರು ಸಾಕಪ್ಪ, ನಾನು ನಿಮ್ಗೆ ಒಲಿತೀನಿ ಅಂತ ಹೇಳ್ತಾನೆ ಶಿವ. ಅದಕ್ಕಾಗಿ ನೀವು ಸಾವಿರಾರು ರೂಪಾಯಿ ಸುರಿದು ನೀವು ಪೇಟೆಗೆ ಹೋಗಿ ಹೂ ತಂದು ನನಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಅಂತಾನೆ ಅವನು ಹೃದಯ ಪುಷ್ಪವನ್ನು ಬೇಡ್ತಾನೆ. ಭಕ್ತಿ ಪರವಶದಿಂದ ಭಗವಂತನ ಸೇವೆಯನ್ನು ಮಾಡ್ತಾ ಅವನ ಜೊತೆ ನಾವು ಲೀನವಾಗ್ತಾ ನಮ್ಮ ಕರ್ಮಗಳನ್ನೆಲ್ಲ ಕಳ್ಕೊಂಡು ಮುಕ್ತರಾಗಿ ಭಗವಂತನಲ್ಲಿ ಬೇಡ್ತಾ ನಾವು ನಮ್ಮ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದು, ಭಗವಂತನಿಗೆ ಮತ್ತಷ್ಟು ಹತ್ತಿರವಾಗ್ತಕ್ಕಂಥದ್ದೇ ಈ ಶಿವರಾತ್ರಿ ಆಚರಣೆ. ನೋಡಿ, ಈ ಶಿವರಾತ್ರಿಯಲ್ಲಿ ಉಪವಾಸ ಮಾಡಬೇಕು, ಹಾಗೆ ಜಾಗರಣೆ ಕೂಡ ಮಾಡಬೇಕು. ಇದಕ್ಕೆ ಬೇಕಾದಷ್ಟು ಕಥೆ ಇದೆ. ಕಣ್ಣಪ್ಪನ ಕಥೆ ನೀವೆಲ್ಲ ಕೇಳಿದ್ದೀರಲ್ವಾ? ನೋಡಿ, ಆ ಬೇಡ ರಾತ್ರಿ ಎಲ್ಲ ಬೇಟೆಯನ್ನು ಹುಡ್ಕೊಂಡು ತಿರುಗ್ತಾ ಇರ್ತಾನೆ. ಅವನಿಗೆ ಯಾವುದು ಬೇಟೆ ಸಿಗೋದಿಲ್ಲ. ಮೇಲ್ಗಡೆ ಎಲ್ಲಾದರೂ ಬೇಟೆ ಕಾಣುತ್ತಾ ಅಂತ ಹೇಳಿ ಮರ ಹತ್ತಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಆ ಮರ ಹತ್ತಿ ಕೂತಿರ್ತಾನೆ. ಆ ಮರದ ಎಲ್ಲ ಬಿಲ್ವಪತ್ರೆಯ ಮರ ಆಗಿರುತ್ತೆ. ಆ ಬಿಲ್ವಪತ್ರೆಯ ಎಲೆಗಳನ್ನ ಕಿತ್ತು ಇಲ್ಲಿ ಕಾಣುತ್ತಾನೋ ಈ ಕಡೆ ಕಾಣುತ್ತಾನೋ ಈ ಕಡೆ ಕಾಣುತ್ತಾನೋ ಅಂತ ಎಲ್ಲ ಎಲೆಗಳನ್ನ ಕಿತ್ತು ಕೆಳಗಡೆ ಬಿಸಾಕ್ತಾ ಇರ್ತಾನೆ. ಅವನಿಗೆ ಗೊತ್ತೇ ಇಲ್ಲ ಆ ಕೆಳಗಡೆ ಒಂದು ಶಿವಲಿಂಗ ಇದೆ ಅಂತ. ಇವನು ಕಿತ್ತಿರುವಂಥ ಎಲೆಗಳೆಲ್ಲ, ಆ ಬಿಲ್ವದ ದಳಗಳೆಲ್ಲ ಶಿವನಿಗೆ ಅರ್ಪಿತವಾಗ್ತಾ ಇರುತ್ತೆ. ಗೊತ್ತಿಲ್ಲ ಅವನಿಗೆ, ತಿಳಿದೋ ತಿಳಿಯದೆಯೋ ಗೊತ್ತಿಲ್ಲ, ಆದರೆ ಆ ಕೆಲಸ ಆಗಿದೆ ಅಲ್ವಾ? ಹಾಗೆ ಆ ಬಿಲ್ವಪತ್ರದ ಎಲೆಗಳು ಆ ಶಿವಲಿಂಗದ ಮೇಲೆ ಬೀಳ್ತಾ ಇದೆ. ಯಾವುದೇ ಪ್ರಾಣಿನೂ ಕಂಡು ಬಂದಿಲ್ಲ. ಬೆಳಕರ್ದು ಹೋಯಿತು, ನೋಡ್ತಾನೇ ಇದ್ದಾನೆ, ನಿದ್ದೆ ಮಾಡಿಲ್ಲ, ಜಾಗರಣೆ ಆಗೋಯ್ತು. ನೋಡಿ, ಉಪವಾಸ ಆಯಿತು, ಶಿವ 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 ಅಂತಿದ್ದಾನೆ ಅಷ್ಟೇ. ಶಿವ ಏನಪ್ಪ ಶಿವ, ಯಾವುದೋ ಒಂದು ಬೇಟೆ ಕಾಣ್ತಿಲ್ವಲ್ಲಪ್ಪ ಶಿವ, ಅಯ್ಯೋ ಏನಪ್ಪ ಶಿವ, ಅಯ್ಯೋ ಶಿವ 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 ಬೇಟೆ ಇಲ್ವಲ್ಲ ಅಂತ ಇದ್ದಾನೆ. ಬಿಲ್ವದ ದಳಗಳನ್ನ ಕಿತ್ತು ಲಿಂಗದ ಮೇಲೆ ಅರ್ಪಿಸ್ತಾ ಇದ್ದಾನೆ, ತನಗೇ ಗೊತ್ತಿಲ್ಲ. ಹೀಗಾಗಿ ಅವನು ಇಡೀ ರಾತ್ರಿ ಶಿವ ಶಿವ ಅಂತ ಇದ್ದ, ಬಿಲ್ವದ ಎಲೆಗಳನ್ನು ಹಾಕ್ತಾ ಇದ್ದ. ಹಾಗೆ ಅವನು ಊಟನೂ ಏನೂ ತಿಂದಿಲ್ಲ, ಉಪವಾಸ ಇದ್ದ.
ನೋಡಿದ್ರೆ ಬಂಧುಗಳೇ, ಹೀಗಾಗಿ ಅವನಿಗೆ ಒಂದು ಮುಕ್ತಿ ಸಿಕ್ಬಿಡ್ತು. ಭಗವಂತ ಇವನ ಈ ಒಂದು ಕೆಲಸಕ್ಕೆ ಖುಷಿ ಪಟ್ಬಿಟ್ಟ. ಇವನು ಗೊತ್ತಿಲ್ಲದಲೇ ಮಾಡಿರುವಂಥ ಕೆಲಸಕ್ಕೆ ಖುಷಿ ಪಟ್ಟಿದ್ದಾನೆ ಅಂದರೆ, ಇನ್ನು ಗೊತ್ತಿದ್ದು ನಾವು ಭಗವಂತ ನೀನು ನನ್ನ ಪೂಜೆ ಮಾಡ್ತೀನಪ್ಪ, ನೀನು ನನ್ನ ಕಾಪಾಡಪ್ಪ ಅಂತ ಹೇಳಿ ಶಿವ ಶಿವ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ನಾವು ಪೂಜೆ ಮಾಡಿದ್ರೆ ಇನ್ನು ನಮ್ಗೆ ಅವನು ಎಷ್ಟರ ಮಟ್ಟಿಗೆ ಒಲಿತಾನೆ ಅಂತ ನೀವೇ ನೋಡ್ಕೊಳ್ಳಿ ಅಲ್ವಾ. ಇದು ಶಿವರಾತ್ರಿಯ ಒಂದು ಆಚರಣೆಯ ಮಹತ್ವ ಬಂಧುಗಳೇ. ಈ ಶಿವರಾತ್ರಿ ಆಚರಣೆ ಬಗ್ಗೆ ಸಾಕಷ್ಟು ಕಥೆಗಳಿವೆ. ಇಲ್ಲಿ ಗಿರಿಜಾ ಕಲ್ಯಾಣ ಎಲ್ಲ ಆಗಿದ್ದು ಇವತ್ತೇ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪುರಾಣದಲ್ಲಿ ಬೇರೆ ಬೇರೆ ರೀತಿಯ ಕಥೆಗಳು ಕಂಡು ಬರುತ್ತೆ. ಇದು ನಮ್ಮ ಕಣ್ಣಪ್ಪನ ಕಥೆ ಒಂದು ತಿಳ್ಕೊಂಡ್ರೆ ಸಾಕು. ನಾವು ಶಿವನಿಗೆ ದೇವನಿಗೆ ಹತ್ತಿರವಾಗುವಂತಹ ಒಂದು ಭಕ್ತಿ ಭಾವ ಈ ಕಥೆಯಲ್ಲಿ ನಮಗೆ ಗೋಚರವಾಗುತ್ತೆ. ಅಷ್ಟೇ, ಇನ್ನೇನೂ ಇಲ್ಲ. ನಮಗೆ ತೀರಾ ನಿದ್ದೆ ಆಗಲ್ಲ, ಎಚ್ಚರ ಇರೋಕ್ಕಾಗಲ್ಲ ಅಂದರೆ ಎಷ್ಟೊತ್ತವರೆಗೂ ಇರ್ತೀವೋ ಅಷ್ಟೊತ್ತಿಗೆ ಜಾಗರಣೆ ಅಂದ್ಕೊಳ್ಳಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ ಬಂಧುಗಳೇ ಅಲ್ವಾ. ಈ ಎಚ್ಚರ ಇದ್ದಷ್ಟು ಹೊತ್ತು ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ಇಡಿ, ಭಗವಂತನ ಧ್ಯಾನ ಮಾಡಿ, ನಿಮ್ಮ ಸಮೀಪದಲ್ಲಿರುವಂತಹ ದೇವಾಲಯಕ್ಕೆ ಭೇಟಿ ಕೊಡಿ, ಶಿವನ ದರ್ಶನವನ್ನು ಮಾಡಿ ಪುನೀತರಾಗಿ ಶಿವ ಅಂದ್ಕೊಳ್ಳಿ. ಯಾಕೆ ಕ್ಯೂ ಮಾಡಿರ್ತಾನೆ ಹೇಳಿ ಅವತ್ತು? ಬೇಡಪ್ಪ, ಇನ್ನೇನು ಬೇಡ. ಭಗವಂತನ ದೇವಸ್ಥಾನ ಟಕ್ಕಂತ ತೆಗೆದ್ರೆ ಹೋಗು ಟಕ್ಕಂತ ನಮಸ್ಕಾರ ಮಾಡ್ಕೊಂಡು ಬಂದೇ ಬಿಡ್ತೀವಿ ಅಲ್ವಾ. ಭಗವಂತ ಯಾಕೆ ಕ್ಯೂ ಮಾಡಿರ್ತಾನೆ ಅವತ್ತು? ಎಲ್ಲ ಇಷ್ಟು ಒಂದು ರಾಶಿ ಉದ್ದಕ್ಕೂ ಕ್ಯೂ ಇರುತ್ತೆ. ಆ ಕೊನೆ ಪಕ್ಷ ಆ ಕ್ಯೂ ಕರ್ಗೋವರೆಗಾದರೂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ ಅಂತ ಅಲ್ವಾ. ಅದರಿಂದಾದರೂ ಎಷ್ಟೋ ಒಂದು ಮುಕ್ತಿ ನಮಗೆ ಸಿಗುತ್ತೆ. ಶಿವನ ಒಂದು ಜಪವನ್ನು ಮಾಡಿದಂಥ ಒಂದು ನಮ್ಮ ಅನುಭವ, ಆ ಒಂದು ಪುಣ್ಯ ನಾವು ಸಂಪಾದನೆ ಮಾಡ್ಕೊಳ್ಬಹುದು ಅನ್ನೋ ದೃಷ್ಟಿ. ಹಾಗೆ ಆ ಕ್ಯೂನಲ್ಲಿ ನಿಂತ್ಕೊಂಡಿರೋದು ಸುಮ್ಮನೆ ಕಾಡು ಹರಟೆ ಹೊಡೆಯೋದು, ಜೊತೆಲಿ ಹೋಗಿರ್ತೀವಿ 2-3 ಜನ, ಅವ್ರ ಜೊತೆ ಮಾತು ದಿನ ಇದ್ದೇ ಇದೆ ಅಲ್ವಾ ಬಂಧುಗಳೇ. ಮನೇಲಿ ಮಾತಾಡ್ತೀವಿ ಅಲ್ವಾ, ಇನ್ನು ಅಲ್ಲೂ ಮಾತಾಡಬೇಕಾ? ಅಲ್ಲಿ ಶಿವನಾಮಸ್ಮರಣೆ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮನಸಲ್ಲೇ ಹೇಳ್ಕೊಳ್ಳಿ. ಆಡಂಬರ ಶಿವ ಕೇಳೋದಿಲ್ಲ. ನಿಮ್ಮ ಮನಸಲ್ಲೇ ಓಂ ನಮಃ ಶಿವಾಯ ಹೇಳ್ಕೊಳ್ತಾ ಮುಂದಕ್ಕೆ ಕ್ಯೂ ಹೋಗಿ. ಭಗವಂತ ಮನಸ್ಸಿನಲ್ಲಿದ್ದಾನೆ. ಆ ಮನಸ್ಸಿನಲ್ಲಿ ನಾವು ಶಿವನನ್ನು ಧ್ಯಾನಿಸಬೇಕು, ಶಿವನಿಗೆ ಹತ್ತಿರವಾಗಬೇಕು. ಆಗ ಮಾತ್ರ ನಮ್ಮ ಮನಸ್ಸು ಶಿವನಲ್ಲಿ ಲೀನವಾಗಿ ನಮ್ಮ ಒಂದು ಸಂಕಷ್ಟಗಳೆಲ್ಲ ತೀರಿ ಭಗವಂತನಿಗೆ ಮತ್ತಷ್ಟು ಹತ್ತಿರವಾಗೋದಕ್ಕೆ ಒಂದು ಅವಕಾಶ ಆಗುತ್ತೆ ಬಂಧುಗಳೇ. ಇದನ್ನು ನಾನು ಹೇಳೋದಕ್ಕೆ ಈ ವಿಡಿಯೋ ಮಾಡಿದೆ. ಶಿವರಾತ್ರಿ ಮುಗಿದಿದೆ, ಇವತ್ತು ಗಿರಿಜಾ ಕಲ್ಯಾಣ ಇದೆ. ಗಿರಿಜಾ ಕಲ್ಯಾಣವನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಗಿರಿಜಾ ಕಲ್ಯಾಣಕ್ಕೆ ನಾನೀಗ ಹೋಗೋಳಿದ್ದೀನಿ, ಹಾಗಾಗಿ ಅದನ್ನ ಹೇಳೋಕ್ಕೆ ಅಂತಲೇ ನಾನು ಈ ವಿಡಿಯೋ ಮಾಡಿದ್ದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ. ಭಗವಂತ ಸಬ್ಸ್ಕ್ರೈಬ್ಗೆ ಯಾವುದೇ ಹಣ ಕೊಡಬೇಕಾದಿಲ್ಲ ಬಂಧುಗಳೇ. ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಖುಷಿಯಾಗುತ್ತೆ, ಮತ್ತಷ್ಟು ಒಳ್ಳೆಯ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಲೈಕ್ ಮಾಡ್ತಾ. ಇದು ಒಳ್ಳೆಯ ವಿಚಾರಗಳಲ್ವ ಇದು. ಈ ಒಳ್ಳೆಯ ವಿಚಾರ ಎಲ್ರಿಗೂ ಬೇಕು ಬಂಧುಗಳೇ. ಬರೀ ಕುಣಿತಾ ನೆಗ್ತಾ ಬರೀ ಶೋಕಿ ಅದು ಒಂದು ಕಡೆಗಾಗುತ್ತೆ ಬಂಧುಗಳೇ. ಇದು ಬೇಕು ಮುಕ್ತಿಗೋಸ್ಕರ, ನಿಮ್ಮ ಮನಸ್ಸಿನ ಸಂತೋಷಕ್ಕೋಸ್ಕರ ಇದು ಬೇಕು ಬಂಧುಗಳೇ. ಇದನ್ನು ಒಳ್ಳೆಯ ವಿಚಾರಗಳನ್ನ ದಯವಿಟ್ಟು ಅಲ್ಲಗಳಿಬೇಡಿ, ಅದನ್ನು ಎಲ್ಲರೂ ಪಾಲಿಸಿ. ಚಿಕ್ಕ ಮಕ್ಕಳಿಂದ ಕೂಡ ಒಂದು ಸಂಸ್ಕಾರವನ್ನು ಕಲಿಸಿ. ಈ ಒಂದು ಲೈನಲ್ಲಿ ನಿಂತ್ಕೊಳ್ಳುವಂಥದ್ದು, ಶಿವನಾಮ ಸ್ಮರಣೆ ಮಾಡ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು, ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ಭಜನೆಗಳನ್ನ ಮಾಡೋದು, ದೇವ್ರ ಪೂಜೆ ಮಾಡೋದು, ದೀಪ ಹಚ್ಚೋದು, ಈ ಎಲ್ಲ ಒಂದು ಸಂಸ್ಕಾರ. ಇದನ್ನು ಚಿಕ್ಕ ಮಕ್ಕಳಿಂದ ನಾವು ಹೇಳ್ಕೊಟ್ರೆ ಅದು ಅವ್ರ ಮುಂದೆನೂ ದೊಡ್ಡವರಾದ್ಮೇಲೆ ಅವ್ರ ಮಕ್ಕಳಿಗೆ ಅವ್ರು ಕಲ್ಸೋಕ್ಕಾಗುತ್ತೆ. ನಾವೇ ಅವ್ರಿಗೆ ಚಿಕ್ಕ ಮಕ್ಕಳು ತಿಳಿಸ್ಕೊಟ್ಟಿಲ್ಲ ಅಂದರೆ ಅವ್ರೇನು ಕಲಿಸ್ಕೊಡ್ತಾರೆ ಬಂಧುಗಳೇ ಅಲ್ವಾ. ಹಾಗೆ ಇದನ್ನು ನೀವು ಎಲ್ಲ ಚಿಕ್ಕ ಮಕ್ಕಳಿಂದನೂ ಎಲ್ರಿಗೂ ಕಲಿಸಿ ಅಂತ ಹೇಳ್ತಾ, ಯಾವುದೇ ಭೇದವಿಲ್ಲದೆ ಎಲ್ಲರೂ ಶಿವನಾಮಸ್ಮರಣೆಯನ್ನು ಮಾಡ್ತಾ ಶಿವನಿಗೆ ಹತ್ತಿರವಾಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.